ಹಲೋ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್ಬ್ ಆಗಿದ್ದೀನಿ. ಸೊ ಇವತ್ತು ನಾನು ರಿವ್ಯೂ ಮಾಡ್ತಾಯಿರೋ ಗಾಡಿ ಬಂದು ಮಿನಿ ಸ್ಪೋರ್ಟ್ಸ್ ಬೈಕ್ ಅಂತಲೇ ಹೇಳ್ಬೋದು. ಸೊ ಅದು ಯಾವುದು ಅಂತಂದರೆ R15 ಬೈಕ್ ಬಂದು R15 2023 ಮಾಡಲು. ಸೊ ಈ ಗಾಡಿ ಬಂದು ಆ್ಯಕ್ಚುಲಾಗಿ ಯಾರಾದ್ರೂ ಸ್ಪೋರ್ಟ್ಸ್ ಬೈಕ್ ತಗೊಬೇಕು ಅಂತಂದರೆ ಸ್ಟಾರ್ಟಿಂಗ್ ಅವ್ರಿಗೆ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಬೇಕು. ಸೊ ಸ್ಪೋರ್ಟ್ಸ್ ಬೈಕ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಓಡಿಸ್ಬೇಕು, ಸೊ ಅದರ ಫೀಚರ್ಸ್ ಹೆಂಗಿರುತ್ತೆ ಮತ್ತು ಮಾಡೋದಕ್ಕೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಏನು ಅಂತ ತಿಳ್ಕೊಳೋದಕ್ಕೋಸ್ಕರ ಸ್ಟಾರ್ಟಿಂಗ್ ಅಂದರೆ ಒಂದು ಸ್ಪೋರ್ಟ್ಸ್ ಬೈಕ್ ಸೆಗ್ಮೆಂಟ್ಗೆ ನಾವು ತಗೋಬೇಕು ಅಂತಿದ್ರೆ ಫಸ್ಟು ನಾವು ಈ ಗಾಡಿನ ತೊಗೊಂಡು ಒಂದಷ್ಟು ದಿನ ಟ್ರೈ ಮಾಡಿ ನೋಡಿ ಆಮೇಲೆ ಯಾವುದಾದ್ರು ಸ್ಪೋರ್ಟ್ಸ್ ಬೈಕ್ನ ತೊಗೋಬೇಕು. ಯಾಕಂತಂದರೆ ನಿಮಗೆ ಆ್ಯಕ್ಚುಲಾಗಿ ಗೊತ್ತು, ಸ್ಪೋರ್ಟ್ಸ್ ಬೈಕೆಲ್ಲ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ನಾರ್ಮಲಾಗಿ 200-250 ಸ್ಪೀಡ್ಗೆ ಹೋಗುತ್ತೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಾಗಿ ನಾವು ಈ ಗಾಡಿ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಗಾಡಿ ಶೋರೂಮ್ ಪ್ರೈಸ್ ಬಂದು 1.39 1.69 ಲ್ಯಾಕ್ಸ್ವರೆಗೂ ಇದೆ. ಸೊ ಆನ್ ರೋಡು ಮೋಸ್ಟ್ಲಿ ನಿಮಗೆ 2.2 ಬಂದ್ಬಿಡುತ್ತೆ. ಸೊ ಆ್ಯಕ್ಚುಲಾಗಿ ಇದ್ರ ಇಂಜಿನ್ ಕೆಪಾಸಿಟಿ ಬಂದು 155cc ಇಂಜಿನ್ ಇದು. ಸೊ ಆ್ಯಕ್ಚುಲಾಗಿ ಕಂಪನಿ ಕಡೆಯಿಂದ ಮೈಲೇಜ್ ಬಂದು 30 ಕಿಲೋಮೀಟರ್ಸ್ ಮೈಲೇಜ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟ್ರು. ಸೊ ಇದು ಬಂದು 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಇದರಲ್ಲಿ. ಸೊ ಬ್ರೇಕ್ ಮುಂದೆ ಬಂದು ಎಲ್ಲ LED ಲೈಟ್ಸು. ಸೊ ಮುಂದೆ ನೋಡಿ, ಬೀಕ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಮುಂದೆಗಡೆನೂ ABS ಬ್ರೇಕ್ಸ್ ಇದೆ. ಸೊ ಹೈಡ್ರಾಲಿಕ್ ಬ್ರೇಕ್ಸು. ಸೊ ಇದರಲ್ಲಿ ಫ್ಲಿಪ್ಪರ್ ಸ್ಟ್ರೆಚ್ ಇದೆ. ಸೊ ನೋಡಿ ಗಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಮುಂದೆ ಹಿಂದೆ ಎರಡೂ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಸೊ ಇಟ್ ಮೇಕ್ಸ್ ದ ಬೈಕ್ ಲುಕ್ಸ್ ಬೆಟರ್. ಮತ್ತು ಇದು ಮ್ಯಾಕ್ಸಿಮಮ್ ಟಾರ್ಕ್ ಬಂದು 15 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಮತ್ತು ಮ್ಯಾಕ್ಸಿಮಮ್ ಪವರ್ ಬಂದು 18.30 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಸೊ ನೋಡಿ ಗೈಸ್, ಮುಂದೆಗಡೆ ಈ ಬೈಕ್ಗೆ LED ಲೈಟ್ಸ್ನ ಕೊಟ್ಟಿದ್ದಾರೆ. ಮತ್ತು ನೋಡಿ ಈ ಬೀಕ್ ಅಂದರೆ ಆ್ಯಕ್ಚುಲಾಗಿ ಇಂಟೇಕ್ ಅಂದರೆ ಏರ್ ಇಂಟೇಕ್ ಏನಿಲ್ಲ, ಇದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಾಗಿ ನೋಡಿ ABS ಡಿಸ್ಕ್ ಬ್ರೇಕ್ಸು ಮತ್ತು ಇಂಡಿಕೇಟರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ LED ಇಂಡಿಕೇಟರ್ಸ್. ಸೊ ಇದಕ್ಕೆ ನಾರ್ಮಲಾಗಿ ಇದು ಕಿಕ್ ಸ್ಟಾರ್ಟರ್ ಇರೋದಿಲ್ಲ, ನಾರ್ಮಲ್ ಸೆಲ್ಫ್ ಸ್ಟಾರ್ಟ್ ಮಾತ್ರ. ಸೊ ಏನಾದರೂ ಗಾಡಿ ಬ್ಯಾಟ್ರಿ ಡೌನ್ ಆಯಿತು ಅಂದರೆ ಎದ್ದು ಬಿದ್ದು ಹೋಗಬೇಕು. ಹಿಂದೆಗಡೆ ಕೂಡ LED ಟೈಲ್ ಲ್ಯಾಂಪ್ನ ಕೊಟ್ಟಿದ್ದಾರೆ. ಸೊ ಇಂಡಿಕೇಟರ್ಸ್ ಕೂಡ ತುಂಬ ಚೆನ್ನಾಗಿದೆ, LED ಇಂಡಿಕೇಟರ್ಸ್. ಸೊ ಆ್ಯಕ್ಚುಲಾಗಿ ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ, ಗೇರ್ ಇಂಡಿಕೇಷನ್ ಇದೆ, ಮತ್ತು RPM ಮೀಟರು, ಮತ್ತು ಸ್ಪೀಡೋಮೀಟರು. ಸೊ ಫ್ಯೂಲ್ ಎಷ್ಟಿದೆ ಅಂತ, ಮತ್ತು ಟ್ರಿಪ್ಪು ಎಷ್ಟು ಕಿಲೋಮೀಟ್ರ್ ಹೋಗಿದೆ ಏನು ಅಂತ. ಸೊ ಆ್ಯಕ್ಚುಲಾಗಿ ನನಗೆ ಏನು ಅನಿಸುತ್ತೆ ಅಂತಂದರೆ ಈ ವಯರ್ಸ್ ಎಲ್ಲ ಸ್ವಲ್ಪ ಜಂಬಲ್ಡ್ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಇದೆಲ್ಲ ಕ್ಲೀನಾಗಿ ಪ್ಲೇಸ್ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ಇದೊಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ನೊಂದು ಡಿಸಡ್ವಾಂಟೇಜ್ ಏನು ಅಂತ ಬಂದರೆ ಈ ಗಾಡಿಯಲ್ಲಿ ನಾವು ಕುತ್ಕೊಂಡು ಓಡಿಸ್ಬೇಕಾದ್ರೆ ತುಂಬ ಲಾಂಗ್ ಡ್ರೈವ್ಸ್ ಹೋಗಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ನಮ್ಗೆ ಆ್ಯಕ್ಚುಲಾಗಿ ಗೊತ್ತಿದೆ ಎಲ್ಲ ಸ್ಪೋರ್ಟ್ಸ್ ಬೈಕು ತುಂಬ ಅಗ್ರೆಸಿವ್ ಲುಕ್ ಇರುತ್ತೆ ಅಂತ. ಸೊ ಅದರಿಂದ ತುಂಬ ಕಷ್ಟ ಆಗುತ್ತೆ. ಸೊ ನಾವು ಏನು ಅಂತಂದರೆ ಇವಾಗ ಈ ಗಾಡಿ ಓಡಿಸ್ಬೇಕಾದ್ರೆ ಇಲ್ಲ ಎಲ್ಲಾದರೂ ಲಾಂಗ್ ರೈಡ್ಸ್ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಬೈಕಲ್ಲಿ. ಯಾಕಂತಂದರೆ ನಮಗೆ ಕೈ ನೋವು ಬರುತ್ತೆ. ಮೇಯ್ನ್ ನಾರ್ಮಲ್ 2 to 3 ಕಿಲೋಮೀಟರ್ಸ್ ಹೋಗ್ತಾ ಇದ್ದಂಗೆ ನಾರ್ಮಲಾಗಿ ವ್ರಿಸ್ಟ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಮತ್ತು ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಲಾಂಗ್ ರೈಡ್ಸ್ ಹೋಗೋದಕ್ಕೆಲ್ಲ ತುಂಬ ಕಷ್ಟ ಈ ಗಾಡಿಯಲ್ಲಿ. ಸೊ ಬಟ್ ಕೆಲವೊಂದಷ್ಟು ದಿನ ಅಭ್ಯಾಸ ಆದರೆ ಸೊ ಆರಾಮಾಗಿ ಹೋಗ್ಬೋದು. ಸೊ ಅದೆಲ್ಲ ಏನು ದೊಡ್ಡ ಪ್ರಾಬ್ಲಮ್ ಅನ್ಸಲ್ಲ. ನಾನು ಹೇಳ್ತಾ ಇದ್ದೆ ಸೊ ಗಾಡಿ ಸ್ಪೆಸಿಫಿಕೇಷನ್ಸ್ ಏನು ಎತ್ತ ಅಂತೆಲ್ಲ. ಬಟ್ ನಾನು ಇವಾಗ ಇದೇ ಗಾಡಿನ ಓಡಿಸಿ ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಾಗಿ ನಾವು ಯಮಹಾ ಗಾಡಿಗಳ ಬಗ್ಗೆ ಎಲ್ಲ ಮಾತಾಡಂಗೆ ಇಲ್ಲ ಬಿಡಿ. ಯಾಕಂತಂದರೆ ಸೊ ಯಮಹಾ ಗಾಡಿಗಳು ಟಾರ್ಕು ಸ್ಪೀಡು ಎಲ್ಲ ಮಾಡಿಸ್ದಂಗಿರುತ್ತೆ. ಇದು ಬಂದು ಆ್ಯಕ್ಚುಲಾಗಿ 155cc ಇಂಜಿನ್ ಇರೋದಲ್ವಾ, ಆದ್ರಿಂದ ಆರಾಮಾಗಿ 130 ಸ್ಪೀಡ್ ಅಂತ ಆರಾಮಾಗಿ ಹೋಗ್ಬೋದು ಈ ಗಾಡಿಯಲ್ಲಿ. ಸೊ ಓಡ್ಸೋದಕ್ಕಂತೂ ತುಂಬ ಸೂಪರ್ ಆಗಿದೆ ಗಾಡಿ. ಬಟ್ ಏನಂತಂದರೆ ಕೈ ನೋವು ಬರುತ್ತೆ, ತುಂಬ ಲಾಂಗ್ ಹೋದರೆ ವ್ರಿಸ್ಟ್ ಪೇನ್ ಬಂದ್ಬಿಡುತ್ತೆ. ಅದೊಂದೇ ಇದರಲ್ಲಿ ಮೇನ್ ಡಿಸಡ್ವಾಂಟೇಜ್. ಇದರಲ್ಲೇ ಅಂತಲ್ಲ, ಎಲ್ಲ
ಸ್ಪೋರ್ಟ್ಸ್ ಬೈಕಲ್ಲೂ ಇದೊಂದೇ ಡಿಸ್ಅಡ್ವಾಂಟೇಜು. ಇಲ್ಲ ಅಂತಂದರೆ ಫಸ್ಟ್ ಕ್ಲಾಸ್ ಗಾಡಿ. ಸೊ ನಾನು ಒಂದು ಕಾಲದಲ್ಲಿ ಅನ್ಕೊಂತ ಇದ್ದೆ ಗಾಡಿ ತಗೊಂಬಿಡೋಣ. ಪಿಕಪ್ ಬಂದು ಸೂಪರ್ ಆಗಿದೆ ಗುರು, ಆರಾಮಾಗಿ ಹೋಗುತ್ತೆ ಗಾಡಿ. ನೋಡಿ ಇವಾಗ 6th ಗೇರಲ್ಲಿ ಇದೆಯಾ, ಸೊ ಏನು ಜರ್ಕ್ ಹೊಡಿಯಲ್ಲ ಗಾಡಿ. ನೋಡಿ ಇಷ್ಟು ಸ್ಲೋ ಆಗಿ ಹೋಗ್ತಾ ಇರೋನು ಏನು ಜರ್ಕ್ ಹೊಡಿಯಲ್ಲ ಗಾಡಿ. ಸೊ ಆರಾಮಾಗಿ ಹೋಗುತ್ತೆ, ಸ್ಮೂತಾಗಿ ಹೋಗುತ್ತೆ ಗಾಡಿ. ಇದೊಂದು ಅಡ್ವಾಂಟೇಜು. ಈಗ ಯಮಹಾ ಇಂಜಿನ್ಸ್ ಎಲ್ಲ ನಾವು ಮಾತಾಡೋಂಗಿಲ್ಲ, ಫಸ್ಟ್ ಕ್ಲಾಸ್ ಇಂಜಿನ್ಸ್ ಇರುತ್ತೆ. ಸೊ ಗಾಡಿ ಮಾತ್ರ ಓಡಿಸೋದಕ್ಕೆ ಸೂಪರ್ ಆಗಿದೆ. ಬಟ್ ಅದೇ ಏನು ಅಂತಂದ್ರೆ ಡಿಸ್ಅಡ್ವಾಂಟೇಜು, ಕೈ ನೋವು, ಬೆನ್ನು ನೋವು. ಕೈ ಬೆನ್ನು ಗಟ್ಟಿಯಾಗಿರೋರು ನೋಡ್ರಪ್ಪ ತಗೊಳ್ರಪ್ಪ ಗಾಡಿನ. ಓಕೆನಾ, ಇದಿಷ್ಟು ನನ್ನ ರಿವ್ಯೂ ಗಾಯ್ಸ್ ಈ ಗಾಡಿ ಬಗ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಗಾಯ್ಸ್. ಸೊ ಹಾಗೆ ನೀವು ನೋಡ್ತಾ ಇದ್ದೀರಲ್ವಾ, ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ. ನನಗೂ ನಿಮಗೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಸೂಪರ್ ಬೈಕ್ಸ್ನ ಟ್ರೈ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಸೂಪರ್ ಬೈಕ್ಸ್ನು ಕೂಡ ರಿವ್ಯೂ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್ ಡೂ ಸಪೋರ್ಟ್. ಈ ಗಾಡಿ ರಿವ್ಯೂ ಗೈಸ್ ನನ್ನ ಕಡೆಯಿಂದ. ಸೊ ನಿಮಗೆ ಯಾರಿಗಾದ್ರೂ ನಾನು ಯಾವುದಾದ್ರು ಪಾಯಿಂಟ್ ಮಿಸ್ ಮಾಡಿದ್ದೀನಿ ಅಂತ ಅನಿಸಿದ್ರೆ ಸೊ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ದಟ್ ನಾನು ತಿಳ್ಕೊಂಡು ನಿಮಗೂ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಆ್ಯಕ್ಚುಲಾಗಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಪ್ಲೀಸ್ ಹಂಗೆ ಸ್ವಲ್ಪ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ. ಆ್ಯಕ್ಚುಲಾಗಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ. ಸೊ ನಿಮ್ಮ ಸಪೋರ್ಟು, ಒಂದೊಂದು ಲೈಕು, ಒಂದೊಂದು ಶೇರು ತುಂಬ ಮ್ಯಾಟರ್ ಆಗುತ್ತೆ. ಸೊ ಪ್ಲೀಸ್ ನಿಮಗೂ ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದರೆ, ನಾನು ವೀಡಿಯೋ ಮಾಡ್ತಾ ಇರೋದ್ರಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ, ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ದಟ್ ಈಗ ನೀವು ವ್ಯೂವರ್ಸ್ ಏನಾದ್ರೂ ಫೀಡ್ಬ್ಯಾಕ್ ಕೊಟ್ಟರೆ ಸೊ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಟೇಕ್ ದಟ್ ಆ್ಯಂಡ್ ಇಂಪ್ರೂವ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಗೈಸ್. ಥ್ಯಾಂಕ್ ಯು ಸೋ ಮಚ್.